ಭಾರತದ ಅತ್ಯಂತ ಜನನಿಬಿಡ ನಗರಗಳಲ್ಲಿ ಒಂದಾದ ಜನಸಂದಣಿಯ ವಾರ್ಡ್ಗಳಲ್ಲಿ ಪ್ರತಿ ವರ್ಷ ಸಾವಿರಾರು ಶಿಶುಗಳು ಜನಿಸುತ್ತವೆ. ಹಲವು ಅಕಾಲಿಕ, ಬಹಳ ಚಿಕ್ಕ ಮತ್ತು ಅತ್ಯಂತ ದುರ್ಬಲ ದಶಕಗಳವರೆಗೆ ಅವುಗಳ ಬದುಕುಳಿಯುವಿಕೆಯು ಸದಾ ಅಪಾಯದಲ್ಲಿದ್ವು. ಒಬ್ಬ ಡಾಕ್ಟರ್ ಅದನ್ನು ಬದಲಾಯಿಸಲು ನಿರ್ಧರಿಸುವವರೆಗೆ. ಮಾನವೀಯತೆಯ ಅಮೃತ ಡಾಕ್ಟರ್ ಅರ್ಮಿಡಾ ಫರ್ನಾಂಡಿಸ್, ಪದ್ಮಶ್ರೀ 2026. 1943ರಲ್ಲಿ ಕರ್ನಾಟಕದ ಐತಿಹಾಸಿಕ ನಗರ ಧಾರವಾಡದಲ್ಲಿ ಪ್ರಸಿದ್ಧ ಕವಿ ಮತ್ತು ಗೃಹಿಣಿಗೆ ಜನಿಸಿದ್ರು. ನಗುಮುಖದ ದಯಾಮಯಿ ಹುಡುಗಿ. ಬಾಲ್ಯದಲ್ಲಿ ಅಮ್ಮ ಸದಾ ಹೇಳುತ್ತಿದ್ದಳು, ಬಡವರಿಗೆ ದಾನ ಮಾಡಿ, ಆ ದೇವರು ನಿಮಗೆ 100 ಪಟ್ಟು ಹಿಂತಿರುಗಿಸುತ್ತಾನೆ. ಮೆಡಿಕಲ್ ಸ್ಕೂಲ್ನಲ್ಲಿ ಡಾಕ್ಟರ್ ಅರ್ಮಿಡಾ ಫರ್ನಾಂಡಿಸ್ ಅವರು ತನ್ನ ತರಗತಿಯಲ್ಲಿ ಟಾಪರ್ ಆಗಿದ್ದರು. ಮತ್ತೆ ಹೆಚ್ಚಿನ ಅಧ್ಯಯನಕ್ಕಾಗಿ ಧಾರವಾಡದಿಂದ ಮುಂಬೈಗೆ ಬಂದರು. ಅವರು ಮಕ್ಕಳ ಡಾಕ್ಟರ್ ಆದರು. ನಗರದ ಬಡವರ ಸೇವೆ ಮಾಡಲು ಮುಂಬೈಯ ಪುರಸಭೆಯ ಆಸ್ಪತ್ರೆಯಲ್ಲಿ ಕೆಲಸ ಪಡೆದರು. ಅಲ್ಲಿ ಶಿಶು ಮರಣ ಪ್ರಮಾಣವು ಅವರನ್ನು ಆಘಾತಗೊಳಿಸಿತು ಮತ್ತು ತೀವ್ರವಾಗಿ ಪರಿಣಾಮ ಬೀರಿತು. ಸಣ್ಣ ಪ್ರಾಯೋಗಿಕ ಅಧ್ಯಯನಗಳ ಡೇಟಾದ ಸಹಾಯದಿಂದ ಅವರು ಪರಿಣಾಮಕಾರಿ ಕ್ರಮ ಕೈಗೊಂಡರು. ಮಗುವಿನ ಸ್ನಾನ, ಗ್ಲೂಕೋಸ್, ನೀರು, ಫಾರ್ಮುಲಾ, ಪಶು ಹಾಲು ಮತ್ತು ಬ್ಯಾಕ್ಟೀರಿಯಾ ಹರಡುವ ಇನ್ಕ್ಯುಬೇಟರ್ಗಳ ಬಳಕೆಯನ್ನು ನಿಲ್ಲಿಸಿದರು. ಇದರ ಬದಲಾಗಿ ಎಣ್ಣೆ ಬಳಸಿದರು ಮತ್ತು ಶಿಶುಗಳ ತಾಪನ ಸಾಧನಕ್ಕಾಗಿ ದೀಪಗಳನ್ನು ಅಳವಡಿಸಲಾಯಿತು. ಸೋಂಕಿನ ಪ್ರಮಾಣ ಕಮ್ಮಿಯಾಗಿ ಬದುಕುಳಿಯುವ ಪ್ರಮಾಣ ಹೆಚ್ಚಾಯಿತು. ಅವರ ಸಹೋದ್ಯೋಗಿಗಳು ಒಪ್ಪಿಕೊಂಡರು. ಈ ಸರಳ ಹೆಜ್ಜೆ ಈಗ ಗ್ಲೋಬಲ್ ಪ್ರೋಟೋಕಾಲ್ ಆಗಿದೆ. ಅಲ್ಲದೆ ಅವರ ಅತ್ಯಂತ ಮಹತ್ವದ ಉಪಕ್ರಮವೆಂದರೆ ಏಷ್ಯಾದ ಮೊದಲ ಮಾನವ ಹಾಲಿನ ಬ್ಯಾಂಕ್ ಪ್ರಾರಂಭಿಸುವುದು. ಆದರೆ ಇದಕ್ಕೆ ವಿರೋಧವೂ ಇತ್ತು. ಮಾನವನ ಹಾಲಿನ ಬ್ಯಾಂಕ್ ಆರಂಭಿಸಬೇಕೆಂದಾಗ ಜನರು ನನ್ನನ್ನು ಹುಚ್ಚನೆಂದು ಭಾವಿಸಿದ್ದರು. ವಿಶೇಷವಾಗಿ ಆಡಳಿತ ಮಂಡಳಿ. ನನಗೆ ಸಿಬ್ಬಂದಿ ಅಗತ್ಯವಿದ್ದಾಗ ಅಡ್ಮಿನಿಸ್ಟ್ರೇಟರ್ಗೆ ತಿಳಿಸಬೇಕಾಯಿತು. ಅಂದರೆ ದೇವರಾದ ಶ್ರೀಕೃಷ್ಣನಿಗೆ ಅವನ ತಾಯಿಯಲ್ಲ, ಯಶೋದೆ ಹಾಲುಣಿಸಿದ್ದರು. ಆ ಮಕ್ಕಳ ಜೀವ ಉಳಿಸಲು ಸ್ವಲ್ಪ ಪ್ರಮಾಣದ ಎದೆ ಹಾಲು ಕೂಡ ಸಹಾಯಕ ಎಂದು ಸಾಬೀತಾಯಿತು. ಮುಂದಿನ 5 ದಶಕಗಳಲ್ಲಿ ಅರ್ಮಿಡಾ ಅವರು 2,000ಕ್ಕೂ ಹೆಚ್ಚು ವೈದ್ಯಕೀಯ ವೃತ್ತಿಪರರಿಗೆ ತರಬೇತಿ ನೀಡಿ 3 ರಾಜ್ಯಗಳಲ್ಲಿ ಸ್ತನಪಾನ ಅಭಿಯಾನ ನಡೆಸಿದ್ರು. ತನ್ನ ಆಸ್ಪತ್ರೆಯ ಕೆಲಸದ ಜೊತೆಗೆ ಅರ್ಮಿಡಾ ಅವರು ಧಾರಾವಿಯಲ್ಲಿ ನಿರ್ಗತಿಕರಿಗೆ ವೈದ್ಯಕೀಯ ಆರೈಕೆ ನೀಡಲು ಸ್ನೇಹ ಎಂಬ NGO ಆರಂಭಿಸಿದರು. ಶಿಶುವಿನ ಮರಣವನ್ನು ಮತ್ತಷ್ಟು ಕಡಿಮೆ ಮಾಡಲು ತಾಯಂದಿರು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಬಂದು ತಮ್ಮ ಮಕ್ಕಳ ಜೀವ ಉಳಿಸುವಂತೆ ಅವರ ನಡವಳಿಕೆ ಬದಲಾಯಿಸುವತ್ತ ನಾವು ಗಮನ ಹರಿಸಿದ್ದೇವೆ. ಸತ್ಯವನ್ನು ಎದುರಿಸದೆ ಪರಿಹಾರ ಕಂಡುಹಿಡಿಯುವುದು ಅಸಾಧ್ಯ. ಸವಾಲುಗಳಿಗೆ ವಿಭಿನ್ನ ಚಿಂತನೆಯ ಅಗತ್ಯವಿರುತ್ತೆ. ಒಂದು ಕಾಲದಲ್ಲಿ ತಲೆ ಮೇಲೆ ಯಾಕೆ ಎಳ್ಕೊಳ್ಳೋದು ಅಂತಿದ್ದೆವು. ಇಂದು ಅದನ್ನು ನಾವೀನ್ಯತೆ ಅಂತೀವಿ. ನಾನೇ ಯಾಕೆ ಅಂತ ಯೋಚಿಸಬೇಡಿ. ದುಃಖದಿಂದಲೇ ಬದಲಾವಣೆ ಬರುತ್ತದೆ. ನಾವು ಯೋಚಿಸಬೇಕು, ನಮ್ಮನ್ನು ತಲುಪಲಾಗದವರನ್ನು ನಾವು ಹೇಗೆ ತಲುಪುವುದು ಅಂತ. ಡಾಕ್ಟರ್ ಅರ್ಮಿಡಾ ಫರ್ನಾಂಡಿಸ್, ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರಗಳು.